ದಂಡಿಗೆ ಎದರಲಿಲ್ಲ, ದಾಳಿಗೆ ಎದರಲಿಲ್ಲ, ಆನೆಗೆ ಎದರಲಿಲ್ಲ ನಾನು. ಆದರೆ ಏನು ಮಾಡೋಕ್ಕಾಗತ್ತೆ ಕೆಲವು ಸರಿ. ಹಾಂ ಸರ್. ವಿಚಿತ್ರವಾಗಿದೆ. ಸ್ಟಿಲ್ ಇಟ್ಸ್ ಡಿಬೇಟಬಲ್. ಆನೆ ದಾಳಿಗೆ ಮೃತಪಟ್ಟ ಕೇರಳದ ವ್ಯಕ್ತಿಗೆ ಕರ್ನಾಟಕ ಸರ್ಕಾರ 15 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಕಾರಣ ಅದು ವಯನಾಡಿನಲ್ಲಿ ಸಂಭವಿಸಿರುವಂತಹ ಘಟನೆ. ವಯನಾಡು ಅಂದರೆ ರಾಹುಲ್ ಗಾಂಧಿ ಅವರ ಉಳಿದುಕೊಂಡಿರುವ ಕ್ಷೇತ್ರ. ಅವ್ರಿಗೆ AICC ನಾಯಕ ರಾಹುಲ್ ಗಾಂಧಿದು, ಮೃತ ವ್ಯಕ್ತಿ ವಯನಾಡಿನವರು. ಹೆಂಗಾಯ್ತಪ್ಪ ಅಂತಂದರೆ, ನಮ್ಮ ಕರ್ನಾಟಕದ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ನವರು ಬೇಲೂರು ಹತ್ರ ಯಾವಾಗಲೂ ಒಂದು ವರ್ಷದಿಂದೇನೋ ಯಾವಾಗಲೂ 2 ವರ್ಷದಿಂದೇನೋ ಒಂದು ಒಂಟಿ ಸಲಗಾನ ಸೆರೆ ಹಿಡಿದ್ರು. ಆ ಸೆರೆ ಹಿಡಿದಿದ್ದ ಆನೆನ ತಗೊಂಬಂದು ಹಂಗೇ ಚೆನ್ನಾಗಿ ಓಡಾಡ್ಕೊಂಡಿರಲಪ್ಪ ಅಂತ ಬಂಡೀಪುರಕ್ಕೆ ಬಿಟ್ಟಿದ್ರು. ಕಳೆದ ವರ್ಷ ಅದಕ್ಕೊಂದು ರೇಡಿಯೋ ಕಾಲರು ಹಾಕಿದ್ರು, ಅದ್ರ ಮೂಮೆಂಟ್ ಹೆಂಗಿರುತ್ತೆ ನೋಡ್ಕೊಳ್ಳೋಣ, ಯಾತಕ್ಕೂ ಎಮರ್ಜೆನ್ಸಿಗೆ ಇರಲಿ ಅಂತ. ಆನೆ ನಡೆದಿದ್ದೇ ದಾರಿ ಅಂತ ಮಾತಪ್ಪ ಅಲ್ವೇ? ಆನೆ ನಡೆದಿದ್ದೇ ದಾರಿ ಎಂದ ಮೇಲೆ ನಾನು ಕರ್ನಾಟಕದ ಆನೆ ಅಂತಂದುಬಿಟ್ಟು ನಾನು ಎಂಟ್ರಿ ಕೊಡಲ್ಲ, ಆ ಕಡೆಗೆ ವೀಸಾ ಇಲ್ಲ ನನಗೆ ಅಂತಂದುಬಿಟ್ಟು ಪಾಪ ಅದು ಸುಮ್ಮನಿರೋಕ್ಕಾಗತ್ತಾ? ಅದು ಹಂಗೆ ನಡ್ಕೊಂಡು ಹೋಯ್ತು ಕೇರಳ ಕಡೆಗೆ, ವಯನಾಡು ಕಡೆಗೆ, ಬಂಡೀಪುರದಿಂದ. ಅಲ್ಲಿ ಹೋದಾಗ ಅಲ್ಲಿ ಅದು ಏನೋ ಆಯಿತು. ಒಬ್ಬೊಬ್ಬರು ಒಂದೊಂದು ಕತೆ ಹೇಳ್ತಾರೆ. ಅಲ್ಲಿ ಏನೋ ಆಯಿತು, ಆನೆ ಬಂತು, ಜನ ಓಡ್ ಬಂದರು ಅಂತನೋ, ಯಾರೋ ಕಲ್ಲು ಹೊಡೆದು ಬಿಟ್ರು ಅಂತನೋ, ಎಂಥದೋ ಒಬ್ಬರು ಒಂದು ಕತೆ ಹೇಳ್ತಾರೆ. ನಿಜ ಇಲ್ಲದೆ ಇರ್ಬೋದು, ಅದು ಪ್ರಶ್ನೆ ಬೇರೆ. ಯಾರೋ ಪಾಪ ಒಬ್ಬ ವ್ಯಕ್ತಿನ ಅಜೀಶ್ ಅಂತನೋ ಏನೋ ಅವ್ರ ಹೆಸರು, ಪಾಪ ಅವ್ರನ್ನ ಯಾರಿತ್ತು, ಮನುಷ್ಯನೇ, ಸಾವೇ. ಅದು ಕೇರಳದಲ್ಲಾದರೂ ಸಾವೇ, ಕರ್ನಾಟಕದಲ್ಲಾದರೂ ಸಾವೇ, ಕೋಲ್ಕತ್ತಾಲಾದರೂ ಸಾವೇ. ಐ ಹ್ಯಾವ್ ನೋ ಪ್ರಾಬ್ಲಮ್. ಆ ರೀತಿ ಸಾವಿಗೆ ಸಿಕ್ಕಾಕ್ಕೊಂಡು ಸಂಕಷ್ಟಕ್ಕೆ ತಗಲ್ಕೊಂಡಿರೋಂಥ ಕುಟುಂಬಕ್ಕೆ ಯಾರು ಎಲ್ಲಿ ಸಹಾಯ ಮಾಡಿದ್ರು ಏನೂ ತಪ್ಪಲ್ಲ. ಮಾನವೀಯತೆ ಪ್ರಶ್ನೆಗಳಿವೆಲ್ಲ, ಅದೇನು ತಪ್ಪಲ್ಲ ಅದು. ಆದರೆ ಈ ಆನೆ ಹೋಗದ್ದಾಗ ಅದೇನೋ ಆಯಿತು, ಪಾಪ ಆ ವ್ಯಕ್ತಿ ಸತ್ತೋಗ್ಬಿಟ್ರು. ಕರೆಕ್ಟಾ? ಸತ್ತೋದ ಮೇಲೆ ಏನಾಯಿತು, ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಯಾರೋ ಕೇಳಿದಾರೆ, ಹಿಂಗೆ ಆಗ್ಬಿಟ್ಟಿದೆ ಸಾರ್ ಅಂತ. ರೀ, ಕೇರಳ ಆನೆ ಕರ್ನಾಟಕ ಆನೆ ಅಂತ ಬೇರೆ ಇದೆಯೇನ್ರಿ? ಆನೆಪ್ಪ, ಅದು ಇಲ್ಲಿರುತ್ತೆ ಅಲ್ಲೋಗುತ್ತೆ, ನಾವೇನು ಮಾಡೋಣ ಅದಕ್ಕೆ? ವಲಸೆ ಹೋಗೋದು ಕಾಮನ್ ಅಲ್ವೇ ಅಂತಂದರು. ಮತ್ತೆ ಕಾಮನ್ ಅಲ್ವಾ ವಲಸೆ ಹೋಗೋದು? ಪಾಲಿಟಿಷಿಯನ್ಸ್ ಗೊತ್ತಿಲ್ವಾ ವಲಸೆ ಹೋಗೋದು ಹೆಂಗೆ ಅಂತ? ಮತ್ತೆ ಅಂದರೆ ಏನು, ನಮ್ಮ ಪಾಲಿಟಿಷಿಯನ್ಗಳೆಲ್ಲ ಆನೆಗಳ ಅಂತ ನೀವು ಅನ್ಕೋಬೇಡಿ, ಹಂಗೆಲ್ಲ. ಪಾಲಿಟಿಷಿಯನ್ಸ್ ಹತ್ರ ವೆರೈಟಿ ಆಫ್ ಕ್ಯಾಟಗರಿ ಆಫ್ ಎನಿಮಲ್ಸ್ಗೆ ಹೋಲಿಕೆ ಆಗಬಹುದಾದ ರೀತಿ ಲಕ್ಷಣಗಳಿರ್ತವೆ. ಅವರು ಅಂತ ಹೇಳಬಾರ್ದು ನೀವು. ಕೆಲವರು ಆನೆ ಥರ ವಲಸೆ ಹೋಗ್ತಾರೆ, ಕೆಲವರು ಗುಳ್ಳೆ ನದಿ ಥರ ಹೋಗ್ತಾರೆ, ತರಾವರಿ ಇರುತ್ತೆ. ಕೆಲವರು ಮಂಗನ್ ಥರ ಹಾರ್ಬಿಡ್ತಾರೆ, ಈ ಥರ ತರಾವರಿ ಇರುತ್ತೆ. ಅವೆಲ್ಲ ಬೇರೆ ಬೇರೆ ಕ್ಯಾಟಗರಿಲಿ ಇರುತ್ತವಪ್ಪ. ಅನಿಮಲ್ ವರ್ಲ್ಡಲ್ಲಿ ಬೇರೆ ಬೇರೆ ಕ್ಯಾಟಗರಿಲಿ ಇರುತ್ತೆ. ಸೊ ಏನೋ ವಲಸೆ ಹೋಯ್ತು ಕಾಮನ್ನು ಅಂತ ನಮ್ಮ ಅರಣ್ಯ ಇಲಾಖೆ ಕೇಳಿ ಹೇಳ್ಬಿಟ್ರು. ಅದು ಹೊಡಿತು ನೋಡ್ರಿ ಏಟು. ಅದು ವಯನಾಡಲ್ಲಿ ಆಗಿರೋದಾ? ರಾಹುಲ್ ಗಾಂಧಿ ವಿಚಾರ ತಲುಪಿಬಿಡ್ತು. ಎಲ್ಲಿ? ನ್ಯಾಯಯಾತ್ರೆಗೆ ತಲುಪ್ತು. ನ್ಯಾಯಯಾತ್ರೆನ ಮೊಟಕುಗೊಳಿಸ್ಬಿಟ್ರು ಅವರು ಕ್ಷೇತ್ರಕ್ಕಾಗಿ. ಅವ್ರು ಸಾಹೇಬ್ರು ಬಂದುಬಿಟ್ರು ವಯನಾಡಿಗೆ, ಒಂದು ಫ್ಯಾಮಿಲಿ ಜೊತೆ ಮಾತಾಡಿ ಕೋಪ ಮಾಡ್ಕೊಬಿಟ್ರು. ಕರ್ನಾಟಕದಿಂದ ಆನೆ ಬಂದು ನನ್ನ ಕ್ಷೇತ್ರದಲ್ಲಿ ದಾಳಿ ಮಾಡಿ ನನ್ನ ವೋಟರ್ ಒಬ್ಬನಿಗೆ ಹಿಂಗೆ ಆಯಿತು ಅಂದರೆ ಅರ್ಥ ಏನು? ಮಿಸ್ಟರ್ ವೇಣುಗೋಪಾಲ್, ವಾಟ್ ಈಸ್ ದಿಸ್ ಹ್ಯಾಪನಿಂಗ್ ವೇಣು ಅಂತಂದ್ಬಿಟ್ಟು ಫೋನ್ ತಗೊಂಡ್ರು. ಆ ಕಡೆಯಿಂದ ವೇಣು ಈ ಕಡೆಗೆ ಕೊಳಲನ್ನು ಊದಿದರು. ಯಾವ ಕಡೆಗೆ? ಬೆಂಗಳೂರು ಕಡೆಗೆ. ಯಾರಿಗೆ? ಫಾರೆಸ್ಟ್ ಮಿನಿಸ್ಟ್ರಿಗೆ. ಫಾರೆಸ್ಟ್ ಮಿನಿಸ್ಟ್ರಿಗೆ ವಲಸೆ ಗಿಲ್ಸೆ ಎಲ್ಲ ಮರ್ತೇ ಹೋಯ್ತು ಟಕ್ಕಂತ. ಹೌದು ಸರ್. ಯಾಕೆ ಅಂದರೆ ಭೂಮಿಯೇ ಅದುರಿತು, ಆಕಾಶವೇ ಕುಸಿದು ಬೀಳುವ ಒಂಥರ ಫೀಲು, ಒಂಥರ ಎಲ್ಲ ಅದುರೋಗ್ಬಿಟ್ರು ಒಂದೇ ಸರಿಗೆ. ಫೋನಲ್ಲಿ ಆ ಕಡೆಯಿಂದ ಬಂದಾಗ ಠಕ್ ಅಂತ ಚೀಫ್ ಮಿನಿಸ್ಟ್ರಿಗೆ ಮಾತಾಡಿದ್ರು. CM ಕೊಡ್ರೆ ಎತ್ಲ ಕಡೆ 15 ಲಕ್ಷ ಅಂತ ಕೊಡಿಸ್ಬಿಟ್ರು. ತಗೊಂಡೋಗಿ ಚೆಕ್ ಕೊಟ್ಬಿಟ್ಟು ಬಂದರು. ಫಸ್ಟ್ ಸ್ಟೇಟ್ಮೆಂಟ್ಗೂ ಆಮೇಲೆಗೂ ಎಷ್ಟು ವ್ಯತ್ಯಾಸ ಅಲ್ಲ ಸರ್? ಇದು ನಮ್ಮ ಅರಣ್ಯ ಇಲಾಖೆ ಕತೆ. ಫೇರ್, ನೋ ಪ್ರಾಬ್ಲಮ್. ಈಗ ಕ್ವಿಕ್ಕಾಗಿ ಹೇಳ್ಬಿಡೋಣ. ಎಸ್ ಸರ್. ನಮ್ಮಲ್ಲಿ ಅರಣ್ಯ ಇಲಾಖೆಯಲ್ಲಿ ಆನೆಗಳು ಸತ್ತರೆ ಎಷ್ಟು ಕೊಡ್ತಾ ಇದ್ದೀರಿ ಅಂತ ಚೆಕ್ ಮಾಡಿಕೊಂಡೆ. ನಮ್ಮ ಹುಡುಗರು ಹೇಳಿದ್ರು, ಇಲ್ಲ ನಮ್ಮಲ್ಲೂ 15 ಲಕ್ಷನೇ ಕೊಡ್ತಿದ್ದಾರೆ, ಹಾಗಾಗಿ ಭಯ ಹಂಗಿಲ್ಲ, ಅಲ್ಲೂ ತಾರತಮ್ಯನ ಅಂತ ಬಂದು. ಬಟ್ ಜೀತದ ಮಾತನ್ನು ಆಡಿದ ಅಧಿಕಾರಿನೋ ಮಂತ್ರಿನೋ ಹೂ ಎವರ್ ಇಟ್ ಈಸ್ ಪ್ರಚಂಡ, ಕುವೆಂಪುದು ಘೋಷವಾಕ್ಯಕ್ಕೆ ಕೈ ಮುಗಿದು ಒಳಗೆ ಬಾ ಅನ್ನೋದಲ್ಲ ಜೀತ. ಇದು ಜೀತ. ಹಾಗಾದರೆ ರಾಹುಲ್ ಗಾಂಧಿ ಹೇಳಿದ ತಕ್ಷಣ ಕೊಡ್ತೀವಿ ಅಂತಂದರೆ ಅದು ಜೀತ ಬೇಕಾರೆ.
ಅಲ್ಲಿ ಹೇಳಕ್ಕೆ ಬಂದರೆ ಇಲ್ಲಿ ಹೇಳ್ತೀವಿ. ಫಸ್ಟ್ ಐ ಕೇಳಿದಾಗ ಸ್ಟಿಲ್ ಸೇ ಕೊಟ್ಟಿದ್ದು ತಪ್ಪಲ್ಲ. ಆದರೆ ಡಬಲ್ ಸ್ಟ್ಯಾಂಡ್ ಕಾಣಿಸುತ್ತಲ್ಲ ಸರ್. ನಾಳೆ ನನಗಿರೋ ಮನವಿ ಇಷ್ಟೇ, ಸನ್ಮಾನ್ಯ ಅರಣ್ಯ ಮಂತ್ರಿಗಳಿಗೂ ಆರ್ ಮೇ ಬಿ ಇವನ್ ಮುಖ್ಯಮಂತ್ರಿಗಳಿಗೆ, ಅಪ್ಪಿ ತಪ್ಪಿ ಆಗೋದು ಬೇಡ. ನಮ್ಮ ಕಡೆ ಅಪ್ಪಿ ತಪ್ಪಿ ಕೇರಳದ ಕಡೆಯಿಂದ ಏನಾದರೂ ಆನೆ ಬಂದು ಕರ್ನಾಟಕದಲ್ಲಿ ನಮ್ಮನ್ನು ತೊಂದರೆ ಮಾಡಿದ್ರೆ ರಾಹುಲ್ ಗಾಂಧಿ, ವೇಣುಗೋಪಾಲ್, ಈಶ್ವರ ಖಂಡ್ರೆ ಅಲ್ಲಿ ಪಿಣರಾಯಿ ವಿಜಯನ್ ಜೊತೆ ಮಾತಾಡಿ ನಮಗೆ ಪರಿಹಾರ ಕೊಡಿಸ್ಬೇಕು. ಅಷ್ಟೇ ನನ್ನ ಮನವಿ. ಅಲ್ಲಿ ಆನೆ ಅಷ್ಟೇ ನನ್ನ ಮನವಿ. ನನಗಿನ್ಯಾವ ಮನವಿನೂ ಇಲ್ಲ. ಆಗೋದು ಬೇಡ ನಮ್ಮ ಕಡೆ ಅಂತ, ಯಾವ ಕಡೆನೂ ಬೇಡ ನಮ್ಮ ಕಡೆ ಅಂತಲ್ಲ. ಆದರೆ ನೀವು ಕೊಡಿಸ್ಬೇಕು. ಇಲ್ಲಿದ್ರೆ ನೀವು ಅವ್ರದ್ದು ಸೇರಿಸಿ ನೀವೇ 30 ಲಕ್ಷ ಕೊಡಿ. ಇಲ್ಲದಿದ್ದರೆ ನಾನು ಕೇಳ್ತೀನಿ, 15 ಲಕ್ಷ ಇಲ್ಲಿಂದ ಅಲ್ಲಿ ಕೊಟ್ರಲ್ಲಪ್ಪ ರಾಹುಲ್ ಗಾಂಧಿ ಹೇಳಿದ್ರು ಅಂತ. ನಮ್ಮ ತೆರಿಗೆ ನಮ್ಮ ಹಕ್ಕು ಬೇಡವಾ? ಇದರಲ್ಲಿ ಬೇಡವಾ? ನಮ್ಮ ತೆರಿಗೆ ನಮ್ಮ ಹಕ್ಕು ಬೇಡವಾ ಇದರಲ್ಲಿ? ಆಫ್ ಕೋರ್ಸ್ ಬೇಕಲ್ಲ ಸರ್. ಮತ್ತೆ ವಿ ವಿಲ್ ವೆಯ್ಟ್ ಫಾರ್ ಎ ಡೇ. ಟಚ್ ವುಡ್ ಆಗದೆ ಇರಲಿ ಅಷ್ಟೇ. ಎಸ್, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರ ಒಂದು ಸಲಹೆ ಮೇರೆಗೆ ಮುಖ್ಯಮಂತ್ರಿಗಳ ಒಂದು ಅನುಮೋದನೆಯನ್ನು ಪಡೆದು ಇವತ್ತು ವಿಶೇಷವಾಗಿ ಒಂದು ಪರಿಹಾರ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ನೋಡ್ರಿ, ನನಗೀಗಿರೋದು ಮನವಿ ಅರಣ್ಯ ಮಂತ್ರಿಗೆ ಒಂದೇ, ಏನು ಸರ್, ಯಾರು ಇರಪ್ಪ ನಾಳೆ ಅಲ್ಲಾದರೆ ನಮ್ಮ ಕಡೆಗೆ ಹಂಗೆ ಕೊಡಿಸ್ಬಿಡಿ ಅಂತ. ಎರಡನೇದು ರಿಕ್ವೆಸ್ಟ್ ಮಾಡ್ಕೊಳ್ರಪ್ಪ. ಏನಂತ? ಅದೇ ಆನೇನ ಏನಂತ ಸರ್? ಅಪ್ಪ ನನ್ಗೆ ಯಾಕಪ್ಪ ಹಿಂಗೆ ಕಾಟ ಕೊಡ್ತೀಯ, ಹೋಗ್ಬೇಡಮ್ಮ ಆ ಕಡೆಗೆ ನೀನು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಗೆರೆ ದಾಟಬೇಡ ಅಂತ. ಗೆರೆ ದಾಟಬೇಡ. ಹಾಂ, ನಮ್ಮ ಕಡೆನೇ ಇರು, ಫಲವತ್ತಾಗಿದೆ. ಕರ್ನಾಟಕಕ್ಕಿಂತ ಫಲವತ್ತಾದ ಇನ್ನೇನಾದರೂ ಇರೋಕ್ಕೆ ಸಾಧ್ಯನೇನ್ರಿ ದೇಶದಲ್ಲಿ ಅಂತ ಯಾರನ್ನು ಕೇಳಬೇಕು ನಾವು? ನೋಡೋಣ, ಯಾರನ್ನಾರು ಕೇಳ್ಕೊಂಬಂದು ಹೇಳ್ತೀನಿ ನಾಳೆ ನಾಡಿದ್ರಲ್ಲಿ ಯಾವ ಥರದಲ್ಲಿ ಫಲವತ್ತಾಗಿದ್ದೀವಿ ನಾವು ಅಂತ. ಇದಕ್ಕಿಂತ ಬೇಕಾ? ಮನೆಗೆ ರಿಕ್ವೆಸ್ಟ್ ಮಾಡಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ? ಹೋಗ್ಬೇಡ ಅಂತ. ಹೋಗ್ಬೇಡ ಆ ಕಡೆ, ಪಾಪ ಆ ಕಡೆ ಹೋಗ್ಬೇಡಪ್ಪ. ಬಾ, ಈಗ ತಾಯಿ ಹೇಳಲ್ವಾ ಆ ಮನೆ ಕಡೆ ಹೋಗ್ಬೇಡ, ಯಾಕೆ ದುಷ್ಟರನ್ನ ಕಂಡ್ರೆ ದೂರ ಇರು, ನೀನು ಯಾಕಪ್ಪ ಹೋಗ್ತೀಯ ಆ ಕಡೆ ಅಂತ ಅಮ್ಮ ಹೇಳಲ್ವಾ ಮಕ್ಕಳಿಗೆ? ಹಾಗೆ ರೈತರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಎಂಎಸ್ಪಿ ವಿಚಾರವಾಗಿ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಆದರೆ ನಿನ್ನೆ ರಾತ್ರಿ ನಡೆದ 4ನೇ ಸಭೆ ಒಂದಷ್ಟು ಭರವಸೆಯನ್ನು ಮೂಡಿಸಿದೆ. ರೈತರ ಜೊತೆ ಒಪ್ಪಂದ ಮಾಡಿಕೊಂಡ ಬಳಿಕ ಸರ್ಕಾರಿ ಏಜೆನ್ಸಿಗಳು 5 ವರ್ಷಗಳ ಕಾಲ ದ್ವಿದಳ ಧಾನ್ಯ, ಮೆಕ್ಕೆಜೋಳ ಮತ್ತು ಹತ್ತಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖರೀದಿ ಮಾಡುವ ಪ್ರಸ್ತಾವನೆಯನ್ನು ರೈತರ ಮುಂದೆ ಕೇಂದ್ರ ಇರಿಸಿದೆ. ಇದು 2 ದಿನದಲ್ಲಿ ಅವ್ರು ನಾವು ಡಿಸ್ಕಸ್ ಮಾಡಿ ಬರ್ತೀವಿ ಅಂದಿದ್ದಾರೆ. ಪ್ರತಿಭಟನೆ ಸದ್ಯಕ್ಕೆ ಸ್ಥಗಿತ ಮಾಡಿದ್ದಾರೆ. ಪಂಜಾಬ್ ಸಿಎಂ ಪಾರ್ಟಿಸಿಪೇಟ್ ಮಾಡಿದ್ರೆ ನನ್ನ ಪ್ರಕಾರ ಫೇರ್ ಒಪ್ಪಂದಗಳು ಇದ್ದಂಗಿದೆ ಇದೆಲ್ಲ ನೋಡಿದ್ರೆ. ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಹೇಳಬೇಕು, MSPನಲ್ಲಿ ಗೋಧಿನೋ ಅಥವಾ ಮತ್ತೊಂದೋ ಮಗದೊಂದರಲ್ಲೋ 100 ಎಕರೆಯಲ್ಲಿ ಬೆಳೆದು ಲಕ್ಷಾಂತರ ರೂಪಾಯಿ ಒಂದು ಮಿತಿಯನ್ನು ದಾಟಿ ಸಂಪಾದನೆ ಮಾಡುವ ರೈತ ಟ್ಯಾಕ್ಸ್ ಕಟ್ಟು ಅನ್ಬೇಕು. ಆದರೆ ವಿನಾಯಿತಿ ಕೊಡಬಾರ್ದು. ಬೇಡ, ಕೆಳಗೆ ಬಂದವ್ರು ಬೇಡ 1 ಕೋಟಿವರೆಗೂ ಮಾಡಬೇಡಿ, ಬೇಕಾರೆ 2 ಕೋಟಿವರೆಗೂ ಮಾಡಬೇಡಿ, ಬೇಕಾರೆ ಅದೆಷ್ಟೋ ಹೋಟೆಲ್ ದಾಟಿದ ಮೇಲೆ ಕಟ್ಟು ಅನ್ಬೇಕು. ಯಾಕೆ ಸಿರಿವಂತ ರೈತರಿಗೆ MSP ಕೊಡಬೇಕು? ಯಾಕೆ ಕೊಡ್ಬೇಕು? 1 ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ ಅನ್ನೋದಿದ್ರೆ ಯಾಕೆ ಕೊಡಬೇಕು ಅವ್ರಿಗೆ? ಅದಕ್ಕೊಂದು ಲಿಮಿಟ್ ಹಾಕಬೇಕು. ಸಿರಿವಂತ, ಅತಿ ಸಿರಿವಂತ ಅಂತಾನೆ ಇಟ್ಕೊಳ್ಳಿ, ಬೇಡಿ ಸಿರಿವಂತಾನೂ ಬೇಡ, ಅತಿ ಸಿರಿವಂತ. ರಾಜ್ಯಸಭೆ ಚುನಾವಣೆಯಲ್ಲಿ DK ಶಿವಕುಮಾರ್ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಎಲ್ಲರಿಗೂ ಫೋನ್ ಮಾಡಿ ಕಾಂಗ್ರೆಸ್ ಶಾಸಕರಿಗೆ ಬೆದರಿಕೆ ಎಲ್ಲ ಆಗ್ತಿದ್ದಾರೆ, ಯಾರ್ಯಾರು ಕಾಲ್ ಮಾಡ್ತಿದ್ದಾರೆ, ಆಫರ್ ಮಾಡ್ತಿದ್ದಾರೆ, ಧಮಕಿ ಆಗ್ತಿದ್ದಾರೆ, ಎಲ್ಲ ಗೊತ್ತು ನಮಗೆ ಅಂತಾರೆ. ಸಾಹೇಬ್ರಿಗೆಲ್ಲ ಗೊತ್ತಿರುತ್ತಪ್ಪ ಅವ್ರಿಗೆ. ಯಾಕೆ ಸರ್? ಅವ್ರಿಗೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಅವ್ರ ಹತ್ರ ಅಡ್ವಾನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದಿದೆ ಅವ್ರ ಹತ್ರ. ಏರ್ ಬೋರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇದೆ ಅವ್ರ ಹತ್ರ. ಎಲ್ಲ ಇನ್ಫಾರ್ಮೇಷನ್ ಹೌದು. ಈಗ IT ಬಂದಾಗಲೂ ನೋಡಿ ಅವ್ರಿಗೆ ಗೊತ್ತಾಗ್ತಿತ್ತು ಮೊದಲೇ. ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ. ಚುನಾವಣೆಯಲ್ಲಿ ಅಡ್ಡಮತದಾನ ಅಂತ ಹೇಳಿದ್ದಾರೆ. ನನಗೆ ಡೌಟ್ ಇದೆ ಸರ್, ಕುಮಾರಸ್ವಾಮಿಗೆ ಎದುರುಕೊಂಡು ಧಮ್ಕಿಗೆ ಯಾರು ಕಾಂಗ್ರೆಸ್ MLAಗಳು ಓಟ್ ಹಾಕ್ತಾರೆ ಅನ್ನೋದು ನನಗೆ ಡೌಟು. ಏನೋ ಪರ್ಸನಲ್ ವ್ಯವಹಾರಗಳಿಗೆ ಏನಾರು ಆಗಿಕ್ಬಿಟ್ರೆ ಗೊತ್ತಿಲ್ಲ ಅಷ್ಟೇ. ಎಸ್, ಅಲ್ಪಸಂಖ್ಯಾತರ ಬಡಾವಣೆಗಳ ಅಭಿವೃದ್ಧಿಗೆ ಹಣ ಬಿಡುಗಡೆಗೆ ಪಕ್ಷಪಾತ ನಡೀತಾ ಇದೆ ಅನ್ನುವ ವಿಚಾರವನ್ನು ಇವತ್ತು ಬಿಜೆಪಿಯ ವಿಜಯೇಂದ್ರ ಅವರು ಎತ್ತಿದ್ರು. ಇದಕ್ಕೆ ಸ್ಪಷ್ಟನೆ ಕೊಟ್ಟ ಜಮೀರ್ ಅವರು ಇದರಲ್ಲಿ ತಾರತಮ್ಯ ಮಾಡಿಲ್ಲ, ಅಲ್ಪಸಂಖ್ಯಾತರ ಕಾಲನಿ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಕೊಡ್ತಾ ಇದ್ದೀವಿ ಅಂದ್ರು. ನಿಮ್ದು ಅಲ್ಪಸಂಖ್ಯಾತ ವಿರೋಧಿ ನಿಲುವು, ನಾವು ಅನುದಾನ ಕೊಟ್ಟರು ನೀವು ಹಂಚಲ್ಲ ಅಂತ ಬೇರೆ ಹೇಳಿದ್ರು. ಇದಕ್ಕೆ ಒಂದಷ್ಟು ಮಾತಿನ ಚಕಮಕಿ ಏರ್ಪಡ್ತು. ಇನ್ನು ವಸತಿ ಯೋಜನೆಗಳ ಮೇಲೆ ಇರುವಂತಹ GSTಯನ್ನು ತೆಗೆಸಿ ಅಂತ ಬಿಜೆಪಿ ಶಾಸಕರಿಗೆ ಸಚಿವ ಜಮೀರ್ ಮನವಿ ಮಾಡಿದರು. ಏನು ಅಲ್ಪಸಂಖ್ಯಾತರ ಒಂದು ಬಡಾವಣೆಗೆ ಅಭಿವೃದ್ಧಿಗೋಸ್ಕರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ, ಮನೆ ಸಚಿವರು. ಅದರಲ್ಲೂ ಕೂಡ ತಾರತಮ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮನೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಪಟ್ಟಿಯನ್ನು ನೋಡಿದ್ರೆ ಬಹುತೇಕ ಎಲ್ಲ ಕಾಂಗ್ರೆಸ್
1,20,000 ಮತದಾರರ ಅಲ್ಪಸಂಖ್ಯಾತ ಅಮೀರ್ ಅಹಮದ್ ಅವ್ರಿಗೆ ಅದು ಕಾಣಿಸಲ್ಲ. ಅಧ್ಯಕ್ಷ, ನಾನು ಕೂಡ ದೇವದುರ್ಗ ಕೇಳಿದ್ದೆ, ನನಗೂ ಕೊಟ್ಟಿಲ್ಲ. ಮಾನ್ಯ ಅಧ್ಯಕ್ಷೆ, ನಮ್ಮ ಸದಸ್ಯರು ಯತ್ನಾಳ್ ಸಾಹೇಬ್ರು ಎಲ್ಲಾರ್ಗೂ ಕೊಟ್ಟಿದ್ದೀರಿ, ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ನೀವು ಕೊಡ್ಬೇಕಾ ದುಡ್ಡು, ಬೇಕಾ ಗ್ರಾಂಟ್? ತಾವಾಗಿ ತಾವು MLA ಆಯ್ಕೆ ಆದ್ಮೇಲೆ ಯಾವ ಬುರ್ಕ ಆಗಿರೋ ಫಸ್ಟ್ ಆಫ್ ಆಲ್ ಯತ್ನಾಳಕ್ಕೆ ಕೊಡಬೇಕು ಕೊಡಬಾರ್ದು ಅನ್ನಕ್ಕೆ ಅದು ಜಮೀರ್ದು ವೈಯಕ್ತಿಕ ಪಿತ್ರಾರ್ಜಿತ ಆಸ್ತಿ ಅಲ್ಲ. ನಂಬರ್ 1. ಅದನ್ನ ಭಾಗ ಮಾಡೋ ಥರನೇ. ಎರಡನೇದು, ಯತ್ನಾಳಗೆ ಕೊಟ್ಟರೆ ನೀವು ಹಂಚ್ತೀರಾ ನೀವು ಅಂತ ಕೇಳಕ್ಕೆ, ಅದು ಯತ್ನಾಳ ಪಿತ್ರಾರ್ಜಿತ ಆಸ್ತಿನೂ ಅಲ್ಲ, ಅದಕ್ಕೊಬ್ಬ ಅಧಿಕಾರಿ ಅಂತ ಇರ್ತಾನೆ. ಅವ್ರ ಜವಾಬ್ದಾರಿ. ಮೂರನೇದು ಭಾಳ ಇಂಪಾರ್ಟೆಂಟ್ ಮ್ಯಾಟರ್, ಏನು ಸರ್? ಎಲ್ಲೆಲ್ಲಿ ಈ ರೀತಿ BJPಯವರು ಇದ್ದಾರೆ ಅಂತ ಮುಸ್ಲಿಮರಿದ್ದರು ಅಲ್ಲಿ ದುಡ್ಡು ಕೊಡ್ತಿಲ್ವೋ ಅಲ್ಲಿ ಮುಸ್ಲಿಮರೆಲ್ಲ ನೀವು ನನ್ನ ಪ್ರಕಾರ ಈ ಜಮೀರ್ ಮೇಲೆ ತಿರುಗಿ ಬೀಳಬೇಕು. ಹಾಗಿದ್ರೆ ನಾವು BJP ಮುಸ್ಲಿಂ ಓಟ್ ಹಾಕ್ತೀವಿ ಬಿಡು ಅಂತ ನೆಕ್ಸ್ಟ್ ಟೈಮಿಂದ ಅಂತ. ಅವ್ರು ಬಂದಾಗಲಾದರೂ ಕೊಡ್ತಾರೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂತಂತ. ಹೌದು. ಈಗ ನಿಮಗೆ ಸಪೋರ್ಟ್ ಮಾಡಿ BJP ಕ್ಷೇತ್ರದೊಳಗೆ ಇದೀವಿ ಅನ್ನೋ ಕಾರಣಕ್ಕೆ ನಮ್ಗೆ ಹೆಂಗಿದ್ರು ಕೊಡ್ತಿಲ್ಲ ನೀನು. ಹೌದು, ಡಿಸೈಡ್ ಆಗಬೇಕು. ಆ ಕಡೆಗಾರು ಕೊಡ್ತೀವಿ ಅಂತ ಬಿಡಬೇಡ್ರಿ ಅಂತ ಅವರಾದರೂ ಕೇಳಬೇಕು. ಇಲ್ಲದ್ರೆ BJPಯವರಾಗ ಅವ್ರಿಗೆ ಹೋಗಿ ಹೇಳಬೇಕು, ಎಲ್ಲಿ ಜಾಸ್ತಿ ನೋಡಿದ್ರಾ ನೀವು ಅಂತ ಅವ್ರಿಗಾರು ಹೇಳಬೇಕು.